ಮತ್ತೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಇದ್ದಾರೆ. ಅವರು ಅಶೋಕ ಚನ್ನಪ್ಪ ಕರಡಿ ಅವರು. 15ನೇ ವಯಸ್ಸಿನಲ್ಲೇ ಕರಡಿ ಮಜಲು ಕಲೆಯಲ್ಲಿ ತೊಡಗಿಸಿಕೊಂಡ ಇವರು ವೀರಭದ್ರಪ್ಪ ಚನ್ನಪ್ಪ ಕರಡಿ ಅವರ ಮಾರ್ಗದರ್ಶನದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿದ್ದಾರೆ. ಇವರ ಮತ್ತೊಂದು ವಿಶೇಷ ಏನಂದ್ರೆ ಆ ಕೊನೆಯಲ್ಲಿ ಕುಳಿತಿರ್ತಕ್ಕಂತಹ ಚೆನ್ನಮಲ್ಲಯ್ಯ ಕರಡಿ ಅವರು ನಾವು ಒಂದು ಪದವನ್ನ ಕೊಟ್ಟಾಗ ಅದನ್ನ ಅವರು ತಾಳದ ಮೂಲಕ ವ್ಯಕ್ತಪಡಿಸಿದ್ರೆ ಅದನ್ನ ಇವರು ಯಾವ ಪದ ಅಂತ ಗುರುತಿಸ್ತಾರೆ. ಇದು ಇವರಿಬ್ಬರ ವೈಶಿಷ್ಟ್ಯತೆ ಕೂಡ ಹೌದು. ಹೀಗಾಗಿನೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಈ ಕರಡಿ ಮಜಲು ತನ್ನ ಸ್ಥಾನವನ್ನ ಪಡೆದುಕೊಂಡಿದೆ. ವಿಶ್ವದೆಲ್ಲೆಡೆ ಇದಕ್ಕೆ ಒಂದು ಐಡೆಂಟಿಟಿಯನ್ನ ತಂದುಕೊಟ್ಟಿದ್ದಾರೆ. ನೋಡೋಣ, ಈಗ ಇದೇ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ಒಂದು ಪದವನ್ನ ಬರ್ಕೊಡ್ತೀನಿ. ಅದನ್ನ ತಾಳದ ಮೂಲಕ ಅವರು ವ್ಯಕ್ತಪಡಿಸಿದಾಗ ಈ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ ಅಶೋಕ ಚನ್ನಪ್ಪ ಕರಡಿಯವರು ಅದನ್ನ ಗುರುತಿಸ್ತಾರೆ. ಆ ಪದ ಏನು, ಅದನ್ನ ಹೇಗೆ ಗುರುತಿಸ್ತಾರೆ, ಇದನ್ನ ಸಂಗೀತವನ್ನು ಅಂದ್ರೆ ಭಾಷೆಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡೋಣ. ಚನ್ನಪ್ಪ ಕರಡಿಯವರೇ, ನೋಡಿ ಅದನ್ನ ನಿಮ್ಮ ಸ್ನೇಹಿತರು ಈಗ ನೀವು ಮಾಡುವಂತ ಒಂದು ತಾಳದ ಮೂಲಕ ಏನು ವ್ಯಕ್ತಪಡಿಸ್ತೀರಿ, ಅದನ್ನ ಹೇಗೆ ಗುರುತಿಸ್ತಾರೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ. ಈಗ ನಾನು ತಾಳದಲ್ಲಿ ಇದನ್ನು ನುಡಿಸಿ ಅವ್ರಿಗೆ ಹೇಳುವಂತ ಪ್ರಯತ್ನವನ್ನ ಖಂಡಿತ ಮಾಡ್ರಿ. ವೀಕ್ಷಕರೇ, ನಾನಾಗಲೇ ಹೇಳಿದ ಹಾಗೆ ನಾನು ಕೊಟ್ಟಂತಹ ಪದ ಯಾವುದೋ ಒಂದು ಪದವನ್ನು ನಾನು ಪೇಪರ್ನಲ್ಲಿ ಬರೆದು ಕೊಟ್ಟೆ. ಅದು ಚೆನ್ನಮಲ್ಲ ಕರಡಿಯವರು ಅದನ್ನು ಇಸ್ಕೊಂಡ್ರು. ಸೊ ಅದನ್ನು ನೋಡಿ ಅದೇ ಮೂಲಕ ಅದ ತಾಳದ ಮೂಲಕ ಮತ್ತೊಬ್ಬ ತಮ್ಮ ಸ್ನೇಹಿತರಿಗೆ ಅದನ್ನು ಅರ್ಥ ಮಾಡಿಸಿದ್ರು. ನಾನು ಕೊಟ್ಟಂತಹ ಪದ ಯಾವುದು ಅಂದರೆ ನಾನು ಕೊಟ್ಟಂತಹ ಪದ ಶಿವರಾಮ ಕಾರಂತ. ಸೊ ಅದೇ ರೀತಿ ಆ ಒಂದು ನಾದವನ್ನು ಗುರುತಿಸಿ ಇವರು ಕೂಡ ಇದನ್ನು ಬರೆದಿದ್ದಾರೆ. ನಿಜವಾಗ್ಲೂ ಬಹಳ ಅದ್ಭುತವಾದ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಶಭಾಸ್ ಅನ್ನಲೇ